ಬೆಂಗಳೂರು ಹೊರವಲಯದಲ್ಲಿ ಬೆಚ್ಚಿ ಬೀಳಿಸುವಂತಹ ಘಟನೆಯೊಂದು ನಡೆದಿದೆ. ನಡು ರಸ್ತೆಯಲ್ಲಿ ಎಟಿಎಂ ವಾಹನವನ್ನು ಅಡ್ಡಗಟ್ಟಿದಂತಹ ಕಿಡಿಗೇಡಿಗಳು ಬರೋಬ್ಬರಿ 1,79,00,000 ಹಣವಿದ್ದ ಎಟಿಎಂ ವಾಹನವನ್ನು ತಡೆಗಟ್ಟಿದ್ದಾರೆ. ಇದು ಬೆಂಗಳೂರು ಹೊರವಲಯದಲ್ಲಿ ಬೆಚ್ಚಿ ಬೀಳಿಸುವಂತಹ ನಡೆದಿರೋ ಘಟನೆ ಇದು. ಮುಖ್ಯ ರಸ್ತೆಯಲ್ಲಿಯೇ ನಡೆದಂತಹ ಘಟನೆ. ಬನ್ನೇರುಘಟ್ಟ ಟು ಜಿಗಣಿ ಈ ಮುಖ್ಯ ರಸ್ತೆಯಲ್ಲಿ ನಡೆದಂತಹ ಘಟನೆ. ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಟು ಜಿಗಣಿ ಮುಖ್ಯ ರಸ್ತೆಯಲ್ಲಿ ಮೊನ್ನೆ ರಾತ್ರಿ ಎಟಿಎಂಗಳಿಗೆ ಹಣವನ್ನು ಹಾಕಲು ಬಂದಿದ್ದ ವಾಹನ, ಎಟಿಎಂ ವಾಹನದಲ್ಲಿ ಗನ್ಮ್ಯಾನ್, ಒಬ್ಬ ಡ್ರೈವರ್, ಓರ್ವ ಸಿಬ್ಬಂದಿ ಇದ್ರು. ಯೂಟರ್ನ್ ತೆಗೆದುಕೊಳ್ಳುವಾಗ ವಾಹನವನ್ನು ಅಡ್ಡಗಟ್ಟಿದ್ದಾರೆ ಕಿಡಿಗೇಡಿಗಳು. ಬೈಕ್ಗೆ ಎಟಿಎಂ ವಾಹನ ಟಚ್ ಆಯಿತು ಅಂತ ಕಿರಿಕ್ ಮಾಡಿದ್ದಾರೆ. ನಡು ರಸ್ತೆಯಲ್ಲಿ ವಾಹನವನ್ನು ನಿಲ್ಲಿಸಿ ಆವಾಜ್ ಹಾಕಿದ್ದಾರೆ. ಇನ್ನು ಸ್ಥಳದಲ್ಲಿ ಜನರು ಜಮಾಯಿಸ್ತಾ ಇದ್ದಂತೆ ಬೈಕನ್ನ ಕಸಿದು ಎಸ್ಕೇಪ್ ಆಗಿದ್ದಾರೆ. ಎಟಿಎಂ ವಾಹನದ ಕೀ ಕದ್ದು ಎಸ್ಕೇಪ್ ಆದಂತಹ ಕಿಡಿಗೇಡಿಗಳು ಎಟಿಎಂ ವಾಹನದಲ್ಲಿದ್ದ ಹಣಕ್ಕೆ ಹೊಂಚು ಹಾಕಿದ್ದರು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಬನ್ನೇರುಘಟ್ಟ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಂತಹ ಘಟನೆ ನಿನ್ನೆ ರಾತ್ರಿ ನಡೆದಿರೋದು. ಎಟಿಎಂ ವಾಹನವನ್ನೇ ನಿಲ್ಲಿಸಿಬಿಟ್ಟು ಆವಾಜ್ ಹಾಕಿದ್ರು, ಗಾಡಿ ಟಚ್ ಆಗಿತ್ತು ಅಂತ ಹೇಳಿ ಆ ಸ್ವಾಮಿಗಳು ಎಟಿಎಂ ವಾಹನದಲ್ಲಿರುವಂತಹ ಹಣವನ್ನ ಲಪಟಾಯಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆ ಒಂದು ಸಂಚನ ರೂಪಿಸಿಕೊಂಡಿದ್ರು ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಮೊನ್ನೆ ರಾತ್ರಿ ಎಟಿಎಂಗಳಿಂದ ಹಣವನ್ನ ಹಾಕೋದಕ್ಕೆ ಅಂತ ಬಂದಿದ್ದಂತಹ ವಾಹನ ಅದು. ಆ ವಾಹನದಲ್ಲಿ ಒಬ್ಬ ಗನ್ಮ್ಯಾನ್, ಡ್ರೈವರ್, ಓರ್ವ ಸಿಬ್ಬಂದಿ ಇದ್ರು. ಯೂಟರ್ನ್ ತೆಗೆದುಕೊಳ್ತಾ ಇದ್ದ ಸಂದರ್ಭದಲ್ಲಿ ಗಾಡಿ ಟಚ್ ಆಯ್ತು ಅಂತ ಹೇಳಿ ಅವರಿಗೆ ಆವಾಜ್ ಹಾಕಿ ಜಗಳ ಮಾಡೋದಕ್ಕೆ ಮುಂದಾಗಿದ್ರು. ಸದ್ಯ ಅಲ್ಲಿ ಅಕ್ಕಪಕ್ಕದ ಜನರು ಜಮಾಯಿಸ್ತಾ ಇದ್ದಂತೆ ತಮ್ಮ ಬೈಕ್ನ ಅಂದ್ರೆ ಬೈಕ್ ಸಮೇತ ಎಸ್ಕೇಪ್ ಆಗಿದ್ದಾರೆ. ನಡು ರಸ್ತೆಯಲ್ಲಿ ವಾಹನವನ್ನ ನಿಲ್ಲಿಸಿದ್ದಾರೆ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಶಿವು, ಈಗ ಏನು ಎಟಿಎಂ ವಾಹನವನ್ನ ಟಚ್ ಆಯ್ತು ನಮ್ಮ ಗಾಡಿಗೆ, ಬೈಕ್ಗೆ ಅಂತ ಹೇಳ್ಬಿಟ್ಟು ಕಿರಿಕ್ ತೆಗ್ದಿರೋದು, ಯಾವ ಕಾರಣಕ್ಕೆ ಕಿರಿಕ್ ಮಾಡಿದ್ರು? ಅದೇ ಕಾರಣನ ಅಥವಾ ತನಿಖೆ ಏನಾದ್ರು ಮುಂದುವರಿತಾ ಇದ್ದ ಪೊಲೀಸರಿಂದ, ಹೇಗೆ? ಈ ತರ ಈಗ ತನಿಖೆ ಮುಂದುವರಿತಾ ಇದೆ. ಈಗ ಅವರು ಕಳ್ಳತನದ ಉದ್ದೇಶಕ್ಕೇನೆ ಈ ಒಂದು ಎಟಿಎಂ ಗಾಡಿಯನ್ನ ಅಂದ್ರೆ 1,78,00,000 ಇಟ್ಕೊಂಡು ಹೋಗ್ತಾ ಇದ್ದಂತ ಎಟಿಎಂಗಳಿಗೆ ಹಣ ತುಂಬಿಸೋದಕ್ಕೆ ಹೋಗ್ತಾ ಇದ್ದಂತ ವಾಹನವನ್ನ ಕೇವಲ ಗಾಡಿ ಟಚ್ ಆಯ್ತು ಅನ್ನುವಂತ ಕಾರಣಕ್ಕೆ ನಿಲ್ಲಿಸಿ ಅವರನ್ನ ಕೀ ಕಸಿದುಕೊಂಡು ಓಡೋಗಿರುವಂತದ್ದು. ಅಂದ್ರೆ ಈ ಮುಂಚೆ ಅವರು ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ಅನ್ನಿಸ್ತಿದೆ. ಗಾಡಿ ಟಚ್ ಆಗಿದೆ ಅನ್ನುವಂಥದ್ದೇ ಆದ್ರೆ ಅಲ್ಲೇನೆ ಮಾತುಕತೆ ಮಾಡ್ಬೇಕಾಗಿತ್ತು. ಯಾರೋ ಬಂದಾಗ ಅವ್ರಿಗೆ ಹೇಳ್ಬೇಕಿತ್ತು, ಇಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಿತ್ತು, ಈ ರೀತಿ ಮಾಡ್ಬೇಕಿತ್ತು. ಆದ್ರೆ ಏಕಾಏಕಿ ಈ ಗಾಡಿಯನ್ನ ಅಡ್ಡ ಹಾಕಿ ಅವ್ರು ಬಂದು ಏನು ಗಾಡಿಯ ಒಂದು ಕೀಯನ್ನ ಕಸ್ಕೊಂಡು ಅಲ್ಲಿ ವಾಗ್ವಾದ ಮಾಡ್ತಾ ಇನ್ನೇನು ಬಹುಶಃ ಈ ಒಂದು ಪ್ಲಾನ್ ಮಾಡಿದ್ರು ಎಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಅನ್ನೋ ರೀತಿಯಲ್ಲೇನೆ ಇಡೀ ಒಂದು ಸೀನ್ ಅಲ್ಲಿ ಕ್ರಿಯೇಟ್ ಆಗಿರುವಂತದ್ದು. ಬುಧವಾರ ರಾತ್ರಿ ಬನ್ನೇರುಘಟ್ಟ ಮತ್ತೆ ಜಿಗಣಿ ರಸ್ತೆಯಲ್ಲಿ ತೆಗೆದುಕೊಂಡು ಹೋಗುವಂತ ವೇಳೆಯಲ್ಲಿ ಈ ಒಂದು ಘಟನೆ ಆಗಿರುವಂತದ್ದು. ಇಂತರ ಈಗ ಪೊಲೀಸರು ಈ ವ್ಯಕ್ತಿಗಳಿಗೋಸ್ಕರ ಹುಡುಕಾಟ ನಡೆಸ್ತಾ ಇದ್ದಾರೆ. ಈ ಎಲ್ಲಾ ಒಂದು ದೃಶ್ಯವನ್ನ ನೋಡಿದ್ರೆ ಅಲ್ಲಿ ಬಹುಶಃ ಇವರು ಮೊದಲೇ ಪ್ಲಾನ್ ಹಾಕೊಂಡು ಈ ರೀತಿ ಟಚ್ ಆಯ್ತು, ಆಮೇಲೆ ನಿಲ್ಲಿಸಿ ಆನಂತರ ಯಾರು ಬರಲ್ಲ ಅನ್ನುವಂಥದ್ದನ್ನ ನೋಡ್ಕೊಂಡು ಇನ್ನು ಯಾರಾದ್ರೂ ಅಲ್ಲೇ ಔತ್ಕೊಂಡಿದ್ದು ಸ್ಕೆಚ್ ಹಾಕಿದ್ರ ಅನ್ನುವಂಥದ್ದೇ ಈಗ ಅಲ್ಲಿ ಸ್ಥಳೀಯರು ನೋಡಿದಂತಹವರು ಮತ್ತೆ ಇಮಿಡಿಯೇಟ್ ಆಗಿ ಅಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಅಲ್ಲೇ ವಾಹನಗಳನ್ನ ನಿಲ್ಲಿಸಿದಂತವ್ರು ಹೇಳಿರುವಂತದ್ದು. ಇದನ್ನ ವಿಡಿಯೋ ವೈರಲ್ ಆಗ್ತು. ಅನಂತರದಲ್ಲಿ ಪೊಲೀಸರು ಕೂಡ ಈ ಒಂದು ಆರೋಪಿಗಳಿಗೋಸ್ಕರ ಬೆಲೆ ಬೀಸಿದ್ದಾರೆ. ಅಲ್ಲಿ ಬಹುಶಃ ಸಾರ್ವಜನಿಕರು ಏನಾದ್ರೂ ಬರ್ಲಿಲ್ಲ ಅಂದಿದ್ರೆ ಈ ಒಂದು ಸ್ಕೆಚ್ ನ ಎಕ್ಸಿಕ್ಯೂಟ್ ಮಾಡುತ್ತಾ ಇದ್ರ ಅನ್ನುವಂಥದ್ದು ಕೂಡ ಅನುಮಾನ ಇದೆ. ಈಗ ತಕ್ಷಣಕ್ಕೆ ಇನ್ನೊಂದು ಗಾಡಿಯನ್ನ ಕರೆಸ್ಕೊಂಡು ಕೀಯನ್ನ ಹಾಕಿ ಅಲ್ಲಿಂದ ತೆಗೆದುಕೊಂಡು ಹೋಗಿದ್ದಾರೆ. ಪೊಲೀಸರು ಕೂಡ, ಬನ್ನೇರುಘಟ್ಟ ಪೊಲೀಸರು ಕೂಡ ಬಂದು ಪರಿಶೀಲನೆ ಮಾಡಿ ದೂರನ್ನ ದಾಖಲಿಸ್ಕೊಂಡು ಹೋಗಿದ್ದಾರೆ. ಅವ್ರನ್ನ ಅರೆಸ್ಟ್ ಮಾಡಿದ ನಂತರದಲ್ಲಿ ಅಷ್ಟೇನೆ ನಿಜಕ್ಕೂ ಅವ್ರ ಪ್ಲಾನ್ ಏನಾಗಿತ್ತು ಅಂತ ಒಂದು ರೀತಿಯಲ್ಲಿ ಹೇಳೋದಾದ್ರೆ 1,78,00,000 ಹಣ ಏನಿತ್ತು ಅದು ಬಚಾವ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಏನಾದ್ರೂ ಅವರು ಪ್ಲಾನ್ ಮಾಡ್ಕೊಂಡು ಬಂದಿರುವಂತದ್ದು ಸಕ್ಸಸ್ ಆಗೋಗಿದ್ರೆ, ಅದು ಕಳ್ಳತನದ ಉದ್ದೇಶವೇ ಆಗಿದ್ರೆ ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಒಂದು ರಾಬರಿ ಆಗುವಂತ ಸಾಧ್ಯತೆ ಇತ್ತು. ಇಂತರ ಶಿವು, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಮಾಹಿತಿಗಾಗಿ.